ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗನಂತ. ಇವತ್ತು ಬೇಗ ಕ್ಲಾಸಸ್ ಮುಗೀತು, ಆದ್ದರಿಂದ ನಾವು ರದುಗ ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ, ಸೊ ಅದರಿಂದ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ಏನು ಸ್ಪೆಷಲ್ ಅಂದರೆ ವ್ಯಾಲೆಂಟೈನ್ಸ್ ಡೇ, ಅಂದರೆ ರಷ್ಯನ್ಸ್ಗೆ. ಆದರೆ ಇಂಡಿಯನ್ಸ್ಗೆ ಇವತ್ತು ಬ್ಲ್ಯಾಕ್ ಡೇ ಆಗಿರುತ್ತೆ, ಯಾಕಂದರೆ ಪುಲ್ವಾಮಾ ಅಟ್ಯಾಕ್ ಆಗಿರೋದ್ರಿಂದ ತುಂಬ ಸೈನಿಕರನ್ನ ನಾವು ಕಳ್ಕೊಂಡಿರ್ತೀವಿ. ಸೊ ಅದರಿಂದ ನಮಗೂ ತುಂಬ ಬೇಜಾರಾಗ್ತಿತ್ತು. ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಸೀನರಿ ಮಾತ್ರ ತುಂಬಾ ಚೆನ್ನಾಗಿತ್ತು, ಸ್ನೋಫಾಲ್ ಕೂಡ ಆಗ್ತಿತ್ತು. ಸ್ವಲ್ಪ ಹಾಗೆ ಎಂಜಾಯ್ ಮಾಡಿಕೊಂಡು ರಘುದ ಮಾಲ್ ಕಡೆಗೆ ಹೋಗ್ತಿದ್ದೀವಿ. ಸ್ವಲ್ಪ ದೂರದಲ್ಲೇ ಟಾಮ್ ರಿವರ್ ಕೂಡ ಇದೆ. ಆ ರಿವರ್ ಅಂತೂ ಫುಲ್ಲು ಚೆನ್ನಾಗಿದೆ. ಆ್ಯಂಡ್ ನಮ್ಮ ಸೀನಿಯರ್ಸು ನಮಗೆ ಸ್ವಲ್ಪ ಫೋಟೋಸ್ ಕೂಡ ತೋರಿಸಿದ್ರು ಟಾಮ್ ರಿವರ್ದು. ನಮಗೂ ತುಂಬ ಕುತೂಹಲ ಇತ್ತು ರಿವರ್ ಯಾವ ಥರ ಇರುತ್ತೆ ಅಂತೆಲ್ಲ. ಆದರೆ ರಿವರ್ ಎಲ್ಲ ಈಗ ಸ್ನೋ ಆಗಿಬಿಟ್ಟಿದೆ, ಏನು ಗೊತ್ತಾಗಲ್ಲ, ಅಷ್ಟು ಸ್ನೋ ಆಗಿರುತ್ತೆ. ಹಾಗೆ ರಿವರ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಇಲ್ಲಿ ಅಪಾರ್ಟ್ಮೆಂಟ್ಸೇ ಜಾಸ್ತಿ, ರೆಸಿಡೆಂಟಲ್ ಏರಿಯಾ ಅಂತೂ ನಾವು ಇಲ್ಲಿವರೆಗೂ ನೋಡೇ ಇಲ್ಲ. ಮುಂದೆ ಸಿಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಿದ್ರೆ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಕಡೆ ಎಲ್ಲ ತುಂಬ ಅಪಾರ್ಟ್ಮೆಂಟ್ಸೇ, ರೆಸಿಡೆಂಟಲ್ ಏರಿಯಾ ಅನ್ನೋದು ಕೂಡ ನಾವು ಒಂದು ಸಲಿನೂ ನೋಡಿಲ್ಲ. ನಮಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ, ಯಾವ ಥರ ಮನೆ ಕಟ್ಟಿರ್ತಾರೆ, ಯಾವ ಥರ ಮನೆ ಇರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಅಪಾರ್ಟ್ಮೆಂಟಲ್ಲೇ ಇರ್ತಾರೆ. ನೋಡಿ, ಇದೆ ಟಾಮ್ ರಿವರ್. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬ್ರಿಡ್ಜ್ ಕೂಡ ಇದೆ. ಬ್ರಿಡ್ಜ್ ಕ್ರಾಸ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ನೈಟ್ ಟೈಮ್ ಅಂತೂ ಲೈಟಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ. ನಾವೇನಾದರೂ ಬರೋದು ಲೇಟ್ ಆದರೆ ನೈಟ್ ಟೈಮ್ ಕೂಡ ಅದನ್ನು ಅಪ್ಲೋಡ್ ಮಾಡ್ತೀನಿ. ಹೀಗಂತೂ ಟೈಮ್ ಆಲ್ಮೋಸ್ಟ್ 4:45 ಆಗಿತ್ತು. ಅದೇ ರಿವರ್ ಅದು. ಇಲ್ಲಿ ಬ್ರಿಡ್ಜ್ ಇದೆ, ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಸೀನರಿ ಅಂತೂ ನಂಗೆ ತುಂಬಾ ಇಷ್ಟ ಈ ಕಡೆ ಬಂದರೆ. ಆ್ಯಂಡ್ ಇಲ್ಲಿ ನೈಟ್ ಟೈಮ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ. ನೋಡಿ, ಹೋದ್ಸಲಿ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ, ಬೆಟ್ಟ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಅಂತ. ನೋಡಿ, ಬೆಟ್ಟ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಒಂದು ರೀಸನ್ ಏನಂದರೆ, ನಾವು ಈ ಕಡೆ ಬರ್ತಿರೋದು ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ವಿ. ಆದರೆ ಈ ಸ್ನೋಲಂತೂ ತುಂಬ ಚಳಿ ಆಗ್ತಿದೆ, ಯಾವ ಥರ ಎಕ್ಸ್ಪ್ಲೋರ್ ಕೂಡ ನಮ್ಮ ಕೈಲಾಗಲ್ಲ. ಅಟ್ಲೀಸ್ಟ್ ನಾವು ಸಮ್ಮರಲ್ಲಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸೀನರಿ ಎಲ್ಲ ನೋಡಿ ನನಗೆ ಮಾಷಾ ಆ್ಯಂಡ್ ದ ಬಿಯರ್ ಕಾರ್ಟೂನ್ ಜ್ಞಾಪನ ಬಂತು. ಯಾಕಂದರೆ ಅದು ಮಾಷಾ ಆ್ಯಂಡ್ ದ ಬಿಯರಲ್ಲಿ ಸೇಮ್ ಇದೇ ಥರನೇ ಇರುತ್ತೆ ಸೀನರಿ ಎಲ್ಲ. ಆ್ಯಂಡ್ ಮನೆ ಕೂಡ ಅಲ್ಲಿ ಸ್ವಲ್ಪ ಅದೇ ಥರನೇ ಇರುತ್ತೆ. ಹಾಗೆ ನಾವು ಒಂದು ರೆಸಿಡೆಂಟಲ್ ಏರಿಯಾ ಕೂಡ ನಾವು ಇಲ್ಲಿವರೆಗೂ ಒಂದು ಸಲಿನೂ ನೋಡಿಲ್ಲ. ನಾವು ಮಾಲ್ ಹತ್ರ ರೀಚ್ ಆದ್ವಿ.
ನಮ್ಮ ಫ್ರೆಂಡ್ಸು ಇನ್ನೊಂದು ಕ್ಯಾಬಲ್ಲಿ ಬಂದಿದ್ದರು. ಯಾಕಂದರೆ ಒಂದು ಕ್ಯಾಬಲ್ಲಿ 4 ಜನ ಕೂತ್ಕೊಳ್ಳೋದಕ್ಕಾಗೋದು. ಸೊ ಅದರಿಂದ ನಮ್ಮಿಬ್ಬರು ಫ್ರೆಂಡ್ಸನ್ನ ಇನ್ನೊಂದು ಕ್ಯಾಬಲ್ಲಿ ಕಳಿಸಿ ನಾವು 3 ಜನ ಬೇರೆ ಕ್ಯಾಬಲ್ಲಿ ಬಂದ್ವಿ. ಬಂದಿದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದೆ ರೋಸ್ಟಿಕ್ಸ್ಗೆ ಹೋಗ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಒಳಗಡೆ ಹೋಗಿ ಯಾವ ಥರ ಇದೆ ಅಂತೆಲ್ಲ ನೋಡಿಕೊಂಡು ಆಮೇಲೆ ರೋಸ್ಟಿಕ್ಸ್ಗೆ ಬರೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಬಂದಿದ ತಕ್ಷಣ ನಿಶಿತ ರಿಯಾಕ್ಷನ್ ನೋಡಿ ಈ ಥರ ಇತ್ತು. ಹಾಗೆ ಎಲ್ಲ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರಲ್ಲಂತೂ ಫುಲ್ಲು ಕ್ಲಾತ್ಸು, ಸೆಂಟು ಆ ಥರನೇ ಇತ್ತು. ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೆ. ಹಾಗೆ ಇಲ್ಲೊಂದು ಬಟ್ಟೆ ಅಂಗಡಿ ಕಣ್ಣಿಗೆ ಬಿತ್ತು. ಅದರಲ್ಲಂತೂ ಫುಲ್ಲು ರೆಡ್ ಹಾಕಿದ್ರು. ಯಾಕಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ರೆಡ್ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ರೆಡ್ ಹಾಕಿದ್ರು. ಹಾಗೆ ಇಲ್ಲಿ ಇಲ್ಲೂ ಜಾಕೆಟ್, ಎಲ್ಲ ಕಡೆ ಜಾಕೆಟೇ ಜಾಸ್ತಿ. ಯಾಕಂದರೆ ನಿಮಗೂ ಗೊತ್ತು ಇದು ಸ್ನೋಫಾಲ್ ಏರಿಯಾ ಅಂತ. ಸೊ ಅದರಿಂದ ಎಲ್ಲ ಕಡೆನೂ ಜಾಕೆಟೇ ಹಾಕಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಬಂದಿದ್ದಾದಮೇಲೆ ವ್ಯೂ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಮಾಲ್ ಅಂತೂ ತುಂಬಾ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ನಮಗೆ ಎಲ್ಲಿಗೆ ಹೋಗೋದು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಅದರಿಂದ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ನೋಡಿದ್ದಾದಮೇಲೆ ಈ ಕಡೆ ನೋಡಿದ್ರೆ ಬೆಡ್ ಇತ್ತು. ಅಂದರೆ ಸೋಫಾ, ಮಂಚ ಆ ಥರ ಎಲ್ಲ ಸಿಗುತ್ತೆ ಇಲ್ಲಿ. ನಾನು ನಮ್ಮ ಫ್ರೆಂಡ್ಸಿಗಂತೂ ರೇಗಿಸ್ತಿದ್ದೆ, ಈ ಮಂಚ ನನಗೆ ತಗೊಡಿ, ನಮ್ಮ ಬೆಡ್ ಅಂತೂ ನಂಗೆ ಇಷ್ಟ ಆಗ್ತಿಲ್ಲ ಅಂತೆಲ್ಲ. ನಮಸ್ತೆ. ರಷ್ಯನ್ಸು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನನ್ನನ್ನು ನೋಡ್ಕೊಂಡು ಕೇಳಿದ್ರು. ಹೌದು ಅಂತ ಹೇಳಿದ್ದಕ್ಕೆ ಅವರು ನಮಸ್ತೆ ಅಂತ ಎಷ್ಟು ನೀಟಾಗಿ ಹೇಳ್ತಿದ್ದಾರೆ ನೋಡಿ. ಬಂದಿದ ತಕ್ಷಣ ನೋಡಿದ್ವಿ ಏನಿದೆ ಇಲ್ಲಿ ಅಂತೆಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ಆಸ್ ಯೂಶುವಲ್ ಸೋಫಾಸು, ಹಾಗೆ ಕರ್ಟನ್ಸು, ನಾವು ಬರೀ ಈ ಥರನೇ ಇತ್ತು. ಅಂತ ನೋಡ್ತಾ ಹಾಗೆ ಇಲ್ಲಿ ಸ್ಪೆಕ್ಸ್ ಗೊತ್ತಾಯ್ತು ಶಾಪ್ ಕೂಡ ಇತ್ತು. ಹಾಗೆ ಮುಂದೆ ಹೋದ್ರೆ ಬಟ್ಟೆ ಶಾಪ್, ನೈಟ್ ವೇರ್ಸ್ ಎಲ್ಲ ಆ ಥರ ಇತ್ತು. ಲೈಕ್ ಗೇಮ್ಸ್ ಇರುತ್ತೆ. ನಮ್ಮ ಫ್ರೆಂಡ್ಸು ಬಟ್ಟೆಗಳು ತಗೋಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಗ್ರೌಂಡ್ ಫ್ಲೋರಲ್ಲಿ ಆಫರ್ಸ್ ಇದೆ ಅಂತ ಹೇಳಿದರು ಸೀನಿಯರ್ಸು. ಅಲ್ಲೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಚಿಕ್ಕ ಮಕ್ಕಳು ಆಟಾಡೋದಕ್ಕೆ ಪ್ಲೇ ಏರಿಯಾ ಆಗಿತ್ತು. ತುಂಬಾ ಗೇಮ್ಸ್ ಇತ್ತು. ಆದರೆ ಇದ್ಯಾವುದು ನಾವೀಗ ಆಡೋದಕ್ಕಾಗಲ್ಲ. ಇದು ಮಾಚ್ ಆನ್ ದ ಬಿಯರಲ್ಲಿ ನೋಡಿರೋದೆ. ನನಗಂತೂ ಅದು ಫೇವ್ರೆಟ್ ಕಾರ್ಟೂನ್ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು. ಚಿಕ್ಕ ವಯಸ್ಸಲ್ಲಿ ನಮಗಂತೂ ಇದೆಲ್ಲ ಜಾತ್ರೆಯಲ್ಲಿ ಹಾಡಿ ಅಭ್ಯಾಸ ಇತ್ತು. ಹೀಗೆಲ್ಲ ಇದು ಗೇಮ್ಸ್. ಹಾಗೆ ಎಲ್ಲ ಕಡೆ ಎಲ್ಲ ಮಾಲ್ಸಲ್ಲೂ ಈ ಥರ ಇದೆ. ಈಗ ನಾವಂತೂ ಜಾತ್ರೆಯಲ್ಲಿ ಹಾಡಿನೇ ಅಭ್ಯಾಸ ಇತ್ತು. ಇಲ್ಲಿ ಬಂದು ನೋಡಿದ್ರೆ ಸಾಂಗ್ಸ್ ಆಡ್ತಿದ್ರು. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಆರ್ಟ್ ಶೇಪ್ ಬಲೂನ್ಸ್ ಎಲ್ಲ ಡೆಕೋರೇಟ್ ಮಾಡಿ ಇಲ್ಲಿ ಸಾಂಗ್ಸ್ ಆಡ್ತಿದ್ರು. ನಮಗೇನು ಅರ್ಥ ಆಗಲಿಲ್ಲ, ಆದರೆ ಮ್ಯೂಸಿಕ್ ಮಾತ್ರ ಎಂಜಾಯ್ ಮಾಡ್ತಿದ್ವಿ. ತುಂಬಾ ಚೆನ್ನಾಗಿತ್ತು. ಇನ್ನೇನು ಮಾಡೋದು ಅಂತ ಆ ಕಡೆ ಈ ಕಡೆ ನೋಡಿದ್ವಿ. ನೋಡಿದಾದಮೇಲೆ ಇಲ್ಲೊಂದು ಗೇಮ್ಸ್ ಥರ ಏನೋ ಇತ್ತು, ಅದನ್ನು ಆಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲೂ ಏನೋ ಇದೆ ಅಂತ ನೋಡಿದ್ವಿ. ಇಲ್ಲೂ ಇದು ವರ್ಕ್ ಆಗಲ್ಲ ಏನೂ ಅಂತ ಅಂದ್ಕೊಂಡು ಹಾಗೆ ಮುಂದೆ ಬಂದಿದ್ದಾದಮೇಲೆ ಇಲ್ಲಿ ಸ್ನ್ಯಾಕ್ಸ್ ತಿಂತಿದ್ರು. ಇದು ಫುಡ್ ಸೆಕ್ಷನ್ ಕೂಡ ಆಗಿತ್ತು. ಹಾಗೆ ನೋಡ್ತಾ ಇದು ಆಡೋಣ ಅಂತ 20 ರೂಪೀಸ್ ಆಗಿತ್ತು. ಸೊ ಅದರಿಂದ ಟ್ಯಾಪ್ ಮಾಡಿ ಆಡ್ತಿದ್ದಾರೆ. ಆದರೆ ಇದು ಸ್ಕ್ಯಾಮ್ ಅಂತ ಅರ್ಥ ಆಯಿತು. ಅದಕ್ಕೆ ಇನ್ನು ಕಂಟಿನ್ಯೂ ಮಾಡೋದು ಬೇಡ, ಲಾಸ್ಟ್ ಟ್ರೈ ಇದೊಂದು ಸಲ ಮಾಡೋಣ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಮಾಡಿದ್ವಿ. ಆದರೂ ಅದು ತಗೊಂಡಿಲ್ಲ. ಸರಿ ಇನ್ನೇನು ಇದು ಸ್ಕ್ಯಾಮೇ ಅಂತ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲಿಂದ ಮುಂದೆ ಬಂದಿದ ತಕ್ಷಣ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬಾ ಐಟಮ್ಸ್ ಇತ್ತು. ಹಾಗೆ ಸ್ಕೂಲ್ ಟೈಪ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಂತೂ ಬೇಕಾದಷ್ಟು ಆಟ ಆಡೋಕ್ಕೆ ತುಂಬ ಜಾಗಗಳಿದೆ ಇಲ್ಲಿ. ಆ್ಯಂಡ್ ಜಾಸ್ತಿ ಜನ ಕೂಡ ಇಲ್ಲಿ ಸ್ಕೇಟಿಂಗ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಮಕ್ಕಳಂತೂ ಸ್ಕೇಟಿಂಗು. ಇಲ್ಲೂ ಕ್ಯಾಪ್ಸು ಆ್ಯಂಡ್ ವಿಂಟರ್ ವೇರ್ಸ್ ಎಲ್ಲ ಇತ್ತು. ಇದು ಮಕ್ಕಳಿಗೆ ಲೈಕ್ ಟಾಯ್ಸ್, ಕ್ಲಾತ್ಸ್ ಎಲ್ಲ ಇತ್ತು. ಹಾಗೆ ಮುಂದೆ ನೋಡ್ಕೊಂಡು ಹೋದರೆ ಇಲ್ಲಿ ಬೂಟ್ಸ್ ಇತ್ತು. ಆದರೆ ಅಂಗಡಿನೇ ಕ್ಲೋಸ್ ಆಗಿತ್ತು.
ಹಾಗೆ ನನಗೆ ಟೆಡೀಸ್ ಅಂತೂ ತುಂಬಾ ಇಷ್ಟ ಆಯಿತು. ನನ್ನ ಕಣ್ಣು ಹೋಗಿದ್ದಲ್ಲಿ ವೈಟ್ ಕಲರ್ ಟೆಡಿ ಮೇಲೇ. ಚೈತನ್ಯ ಅಂತೂ ಹಠ ಮಾಡ್ಕೊಂಡು ಕೂತಿದ್ಲು, ನನಗಿದು ಬೇಕು, ನನಗೆ ತಗೊಡಿ ಪ್ಲೀಸ್ ಯಾರಾದರೂ ತಗೊಡಿ ಅಂತ ಬೇಡ್ತಿದ್ಲು ಅವಳು. ಅವಳಿಗೆ ಯಾಕಂದರೆ ಟೆಡಿ ಅಂದರೆ ತುಂಬ ಇಷ್ಟ. ಸುಪ್ರೀತಾ ಮೋಸ ಮಾಡಿದ್ದಾಳೆ. ಹಾಗೆ ಇಲ್ಲಿ ಬಂದರೆ ಎಲ್ಲ ಸೋಫಾಸೇ ಇತ್ತು. ಇಲ್ಲಿ ಸೇಲ್ ಅಂತ ಹಾಕಿದ್ರು, ಆದರೆ ಒಳಗೆ ಹೋಗಿಲ್ಲ ನಾವು. ಇಲ್ಲಿ ವಾಚ್ ಸೆಕ್ಷನ್ ಇತ್ತು. ವಾಚಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಕಾಸ್ಟ್ಲಿ ಕೂಡ ಇತ್ತು. ಲೈಕ್ ಗೋಲ್ಡ್ ವಾಚು ಮತ್ತು ಡೈಮಂಡ್ ವಾಚ್ ಎಲ್ಲ ಇದೆ. ಹಾಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು DNS ಒಳಗೆ ಬಂದ್ವಿ. ಚೇರ್ ನೋಡಿ 21,000ವರೆಗೂ ಇದೆ ಚೇರ್ಸು. ಅದನ್ನು ನೋಡಿಬಿಟ್ಟು ಈಗ ಈ ಕಡೆ ಬಂದೆ. ಟ್ಯಾಬ್ಸ್ ಇತ್ತು, ಟ್ಯಾಬ್ಸ್ ನೋಡಿದೆ. ಟ್ಯಾಬ್ಸ್ ನೋಡಿಕೊಂಡು ಎಲ್ಲ ಕಾಸ್ಟ್ ಎಷ್ಟಿರ್ಬೋದು ಅಂತ ನೋಡೋಣ ಅಂತ ಆ್ಯಪಲ್ ಫೋನ್ಸ್ ಕಡೆ ಹೋದೆ. ಆ್ಯಪಲ್ ಫೋನ್ಸ್ ಕಡೆ ಬಂದರೆ ಒಂದೊಂದು ಥರ ರೇಟ್ ಇದೆ ನೋಡಿ, ಎಷ್ಟು ಕಾಸ್ಟ್ ಇದೆ ಅಂತ. ಇದೆಲ್ಲ ಇಂಡಿಯಾದಲ್ಲಿ ತಗೊಳ್ಳೋದೇ ಬೆಟರ್, ಯಾಕಂದರೆ ಇಲ್ಲಿ ತುಂಬಾ ಕಾಸ್ಟ್ ಇದೆ. ಅಂದರೆ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಸ್ಟ್ ಇದೆ. ಬೆಟರ್ ಇಂಡಿಯಾದಲ್ಲೇ ಎಲ್ಲ ತಗೊಳ್ಳಿ, ಇಲ್ಲಿ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ಪರ್ಚೇಸ್ ಮಾಡಿದರೆ ಇಂಡಿಯಾದಲ್ಲಿ ಏನೂ ವರ್ಕ್ ಆಗೋಲ್ಲ. ಸೊ ಅದರಿಂದ ಇಂಡಿಯಾದಲ್ಲೇ ತಗೊಳ್ಳಿ ಬೆಟರ್. ಹಾಗೆ ಎಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ನಾವು ಗ್ರೌಂಡ್ ಫ್ಲೋರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನಕ್ಕಂದರೆ ಅಲ್ಲಿ ಒಂದು ಲೈಕ್ ಕ್ಲಾತ್ ಶಾಪ್ ಇದೆ, ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಒಬ್ಬರು ಹೇಳಿದರು ಸೀನಿಯರು. ಸೊ ಅದರಿಂದ ಹೋಗೋಣ ಅಂತ ಹೋದ್ವಿ. ನೋಡಿದ್ರೆ ಇಲ್ಲಿ ಸಂಡೇ ಬಜಾರ್ ಥರನೇ ಇತ್ತು. ನಮಗಂತೂ ಇಂಡಿಯಾ ಫೀಲ್ ಕೊಡ್ತಿದ್ದು. ತುಂಬಾ ವೆರೈಟಿ ಆಫ್ ಸ್ಟೈಲ್ಸು, ಶೂಸು, ಬೂಟ್ಸು, ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಡಿಫ್ರೆಂಟ್ ಯೂನಿಕ್ ಸ್ಟೈಲ್ಸ್ ಎಲ್ಲ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ಆದರೆ ನಮ್ಮ ಸೈಜ್ ಅಂತೂ ಇಲ್ಲಿ ಸಿಗಲಿಲ್ಲ, ಎಲ್ಲ ಹುಡುಕ್ತಾ ಇದ್ವಿ. ಹಾಗೆ ನೆಕ್ಸ್ಟ್ ಟೈಮ್ ಬಂದಾಗ ಏನಾದ್ರು ತೊಗೊಳ್ಳೋಣ ಅಂತ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಹೋಗೋಣ ಅಂತ ಹೋದ್ವಿ. ಲೈಕ್ ಇಲ್ಲಿ ಬೂಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ರೇಟ್ ಕೂಡ ಅಷ್ಟೇ ಇತ್ತು. ಹಾಗೆ ಸಾಕ್ಸ್ ಎಲ್ಲ 38-40 ರುಪೀಸ್ ಎಲ್ಲ ಸಿಗುತ್ತೆ. ಈ ಸಾಕ್ಸ್ ನೋಡಿ 45 ರುಪೀಸ್. ಚಿಲ್ಡ್ರನ್ ಸೆಕ್ಷನ್ ಇದು ನೋಡಿ, ಕಾಸ್ಟ್ 1360 ರುಪೀಸ್. ರೂಬಲ್ಸ್, ಇಟ್ಸ್ ನಾಟ್ ರುಪೀಸ್. ನನಗಂತೂ ರುಪೀಸ್ ಅಂದು ಅಭ್ಯಾಸ ಆಗಿಬಿಟ್ಟಿದೆ. ಅದರಿಂದ ರೂಬಲ್ಸ್ ಅಂತೂ ನಂಗೆ ಅಭ್ಯಾಸನೇ ಆಗ್ತಿಲ್ಲ. ಸೊ ಅದರಿಂದ ನಾನು ಎಲ್ಲಾದರೂ ರುಪೀಸ್ ಅಂತ ಹೇಳಿದ್ರೆ ನೀವು ತಿಳ್ಕೊಳ್ಳಿ ಅದು ರೂಬಲ್ಸ್ ಅಂತ. ಹಾಗೆ ಇಲ್ಲಿ ಕೆಲಸ ಅಂತೂ ತುಂಬ ಜನ ಕೇಳ್ತಿದ್ರು ನನಗೆ, ಅಂದರೆ ಕಮೆಂಟ್ಸಲ್ಲೆಲ್ಲ ಹಾಕಿದ್ರು, ಅಲ್ಲಿ ಜಾಬ್ಸ್ ಎಲ್ಲ ಸಿಗುತ್ತಾ, ಯಾವ ಥರ ಅಂತೆಲ್ಲ ಹೇಳಿದರು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ಕೇಳಿದರು ಜಾಬ್ಸ್ ಬಗ್ಗೆ ಸ್ವಲ್ಪ ಲಾಗ್ ಮಾಡಿ ಹಾಕಿ ಅಂತೆಲ್ಲ. ನಾನು ಹೇಳೋದಿಷ್ಟೇ, ಜಾಬ್ಸ್ ಬೇಕಂದರೆ ಇಲ್ಲಿ ರಷ್ಯನ್ ಕಲಿಬೇಕು ಫಸ್ಟು. ಹಾಗೆ ಜಾಬ್ಸ್ ವಿಂಟರಲ್ಲಿ ಸಿಗೋದು ತುಂಬಾ ಕಷ್ಟ. ಇಲ್ಲಿ ಸಿಕ್ಕಿದ್ರೂ ಜಾಬ್ಸ್ ಮಾಡೋದು ನೀವು ಯಾವುದಾದ್ರೂ ಐಸ್ ಕ್ರೀಮ್ ಕಂಪನಿಯಲ್ಲಿ ಜಾಬ್ ಮಾಡ್ಬೋದು, ಇಲ್ಲಾಂದರೆ ಕ್ಲೀನಿಂಗ್ ವರ್ಕ್ ಮಾಡ್ಬೋದು. ಇಲ್ಲಂತೂ ಮೆಡಿಕಲಲ್ಲಿ, ಆಮೇಲೆ ಲೈಕ್ ಶಾಪಿಂಗ್ ಮಾಲ್ಸಲ್ಲೆಲ್ಲ ಕೆಲಸ ಸಿಗಲ್ಲ. ಸಿಕ್ಕಿದ್ರೂ ನಿಮ್ಮ ಅದೃಷ್ಟ. ಲೈಕ್ ಯಾರನ್ನಾದ್ರೂ ವಿಚಾರಿಸ್ಬೇಕು ನೀವು. ತುಂಬಾ ಕಷ್ಟ ಇದೆ ಜಾಬ್ ಸಿಗೋದು. ಆದರೂ ಸಿಕ್ಕಿದ್ರೆ ನಿಮ್ಮ ಲಕ್. ಆದರೆ ಫಸ್ಟು ರಷ್ಯನ್ ಕಲಿಬೇಕು. ರಷ್ಯನ್ ಅಲ್ಲಿಂದನೇ ಕಲ್ತ್ಕೊಬರ್ತೀರಾ ಅಂದರೆ ಆರಾಮಾಗಿ ಕೆಲಸ ಸಿಗುತ್ತೆ ರಷ್ಯಾದಲ್ಲಿ. ಹಾಗೆ ಪೇಮೆಂಟ್ ಕೂಡ ಅದೇ ಥರ ಇರುತ್ತೆ. ಒಂದು ದಿನಕ್ಕೆ 1700 2000ವರೆಗೂ ಪೇ ಮಾಡ್ತಾರೆ ಇಲ್ಲಿ. ಮತ್ತು ಪರ್ಮನೆಂಟ್ ಜಾಬ್ ಕೂಡ ಇಲ್ಲಿ ಸಿಗಲ್ಲ, ಯಾಕಂದರೆ ನಾವು ಸ್ಟೂಡೆಂಟ್ ಆಗಿರೋದ್ರಿಂದ ನಮಗೆ ಪರ್ಮನೆಂಟ್ ಜಾಬ್ ಇಲ್ಲೆಲ್ಲೂ ಸಿಗಲ್ಲ. ಪಾರ್ಟ್ ಟೈಮ್ ಮಾಡ್ಬೋದು. ಡೈಲಿ ಒಂದೊಂದು ಕಡೆ ಒಂದೊಂದು ಹತ್ರ ಕೆಲಸ ಮಾಡಬೇಕು. ಅಂದರೆ ನೀವು ರಷ್ಯನ್ ನೀಟಾಗಿ ಕಲ್ತ್ಕೊಂಡ್ರೆ ಅವರು ನಿಮಗೆ ನಾರ್ಮಲಾಗಿ ಕೆಲಸ ಕೊಡ್ಬೋದು. ಹಾಗೆ ಪ್ರೀಮಿಯಮ್ ಪರ್ಫ್ಯೂಮ್ಸ್ ಎಲ್ಲ ಇತ್ತು ನೋಡಿ, ತುಂಬಾ ಚೆನ್ನಾಗಿದೆ ಪರ್ಫ್ಯೂಮ್ಸು, ಪ್ರೀಮಿಯಮ್ ಕ್ವಾಲಿಟಿದಿತ್ತು. ಹಾಗೆ ಈ ಕಡೆ ಜ್ಯುವೆಲ್ರೀಸ್ ಇತ್ತು. ಜ್ಯುವೆಲ್ರೀಸ್ ಎಲ್ಲ ಇದು ಪ್ಲ್ಯಾಟಿನಮ್ ಅಂದ್ಕೊತೀನಿ ನನ್ನ ಪ್ರಕಾರ. ಇಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕಾಗಿಲ್ಲ, ನನ್ನ ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ. ಸೊ ಅದರಿಂದ ನಾನು ಜಾಸ್ತಿ ವಿಡಿಯೋ ಕೂಡ ನಾನು ಮಾಡೋದಕ್ಕಾಗಲಿಲ್ಲ. ನೋಡಿ ವ್ಯಾಲೆಂಟೈನ್ಸ್ ಡೇಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ. ಹಾಗೆ ಇಲ್ಲಿ ಟೆಡಿನ ಇಕ್ಬಿಟ್ಟು ಈ ಥರ ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆದರೆ ಏನು ಮಾಡೋದು,
ಎಲ್ಲ ನೋಡಿಕೊಂಡು ಫೋಟೋಸ್ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಆಚೆ ಬಂದ್ವಿ. ಆಚೆ ಬಂದಮೇಲೆ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಈ ಕಡೆ ಬರ್ಗರ್ ಕಿಂಗು ಇತ್ತು, ಆ ಕಡೆ ರೋಸ್ಟಿಕ್ಸು ಇತ್ತು. ಯಾವ ಕಡೆ ಹೋಗೋದು ಅಂತ ಯೋಚನೆ ಮಾಡಿ ಬರ್ಗರ್ ಕಿಂಗ್ಗೆ ಹೋದ್ವಿ. ಬರ್ಗರ್ ಕಿಂಗ್ಗೆ ಹೋಗಿದ್ದಾದಮೇಲೆ ನೋಡಿದ್ರೆ ನಮಗೆ ಬರೀ ಬರ್ಗರ್ ತಿಂದರೆ ಹೊಟ್ಟೆ ತುಂಬಲ್ಲ ಅಂತ ಅಂದ್ಕೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ಮೆನ್ಯೂ ಎಲ್ಲ ನೋಡ್ಕೊಂಡ್ಬಂದರು ನಮ್ಮ ಫ್ರೆಂಡ್ಸು. ಸರಿ ರೋಸ್ಟಿಕ್ಸ್ಗೆ ಹೋಗೋಣ ಅಂತ ರೋಸ್ಟಿಕ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ನಾನಂತೂ ಜಾರಿ ಬೀಳ್ತಿದ್ದೆ ಸರಿಯಾಗಿ. ರೋಸ್ಟಿಕ್ಸ್ ಬಂದ್ವಿ. ರೋಸ್ಟಿಕ್ಸ್ ಬಂದಿದ್ದಾದಮೇಲೆ ಬುಕ್ ಮಾಡೋದಕ್ಕೆ ಏನೇನು ಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿ ಹಾಗೆ ಬುಕ್ ಮಾಡಿದ್ವಿ. ಬುಕ್ ಮಾಡಿದ್ದಾದಮೇಲೆ ಗೋ ಟು ಕಾರ್ಟ್ ಕೊಟ್ಟು ಪೇ ಆಪ್ಷನ್ ಬಂದು ಪೇ ಮಾಡಿದ್ದಾದಮೇಲೆ ಡೈನ್ ಇನ್ ಕೊಟ್ರಿ. ಡೈನ್ ಇನ್ ಅಂತ ಕೊಟ್ಟಿದ್ದಾದಮೇಲೆ ವಿ ಹ್ಯಾವ್ ಟು ರಿಸೀವ್ ಎ ಪೇಪರ್ ಅಂತ. ಆಮೇಲೆ ಕಾರ್ಡ್ ಟ್ಯಾಪ್ ಮಾಡಿದ್ವಿ. ಕಾರ್ಡೆಲ್ಲ ಟ್ಯಾಪ್ ಮಾಡಿದ್ದಾದಮೇಲೆ ಆರ್ಡರ್ ಪ್ಲೇಸ್ ಆಯಿತು. ಆರ್ಡರ್ ಪ್ಲೇಸ್ ಆಗಿದ್ದಾದಮೇಲೆ ಇನ್ನೇನು ತಿನ್ನೋದಲ್ವಾ ಬಾಕಿ ಇರೋದು ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ನಮಗಂತೂ ಹೊಟ್ಟೆ ತುಂಬಾ ಹಸಿತಿತ್ತು. ಸೊ ಅದರಿಂದ ಯಾವಾಗ ಆರ್ಡರ್ ಕೊಡ್ತಾರೋ ಅಂತ ಕಾಯ್ಕೊಂಡಿದ್ದೀನಿ ನಾನಂತೂ. ಆರ್ಡ್ರ್ ಕೊಟ್ಟಿದ ತಕ್ಷಣ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕಂತ. ಆದರೆ ಆರ್ಡ್ರ್ ಬಂದಿದ ತಕ್ಷಣ ಇಷ್ಟು ಹೆಂಗೆ ತಿನ್ನೋದು ಅಂತ ಅನ್ನಿಸ್ತಿತ್ತು. ತಿಂದಿದ್ದೆಲ್ಲ ಮುಗಿದಿದ್ದಾದಮೇಲೆ ನಾವು ಕ್ಯಾಬ್ ಬುಕ್ ಮಾಡೋಣ ಅಂತ ತುಂಬ ಸಲ ಕ್ಯಾಬ್ ಬುಕ್ ಮಾಡಿ ಯಾರೂ ಕ್ಯಾಬ್ನ ಎಕ್ಸ್ಪೆಕ್ಟೇ ಮಾಡ್ತಿಲ್ಲ. ನಮಗೆ ತುಂಬಾ ಬೇಜಾರಾಗ್ತಿತ್ತು. ಎಂಥ ಜಾಗಕ್ಕೆ ಬಂದುಬಿಟ್ವಿ ಅನ್ನೋ ಅಷ್ಟು ಬೇಜಾರಾಗ್ತಿತ್ತು. ಆ್ಯಂಡ್ ಕ್ಯಾಬ್ಸ್ ಯಾವುದೂ ಸಿಗ್ತಾನೇ ಇರಲಿಲ್ಲ. ಒಂದು ಫೋನ್ ಬಿಟ್ಟರೆ ಇನ್ನೊಂದು ಫೋನಲ್ಲಿ ಕ್ಯಾಬ್ಸ್ ಬುಕ್ ಮಾಡ್ತಾಯಿದ್ದೀವಿ. ಹಂಗೆ ಕನ್ಫರ್ಮ್ ಕೊಡ್ತಾರೆ, ಹಂಗೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಕ್ಯಾಬ್ನ. ತಲೆನೇ ಕೆಟ್ಟೋಯ್ತು. ಅಟ್ಲೀಸ್ಟ್ ಬಸ್ಸಲ್ಲಾದರೂ ಹೋಗೋಣ ಅಂತ ಬಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡ್ವಿ. ಬಸ್ ನಂಬರ್ 31 ಆಗಿತ್ತು. ಸೊ ಅದರಿಂದ ಬಸ್ಸಿಗೋಸ್ಕರ ಕಾಯ್ಕೊಂಡು ಇಲ್ಲೇ ಇದ್ವಿ. ಹಾಗೆ ಸಿಗ್ನಲ್ ಬಿಟ್ಟಿದ ತಕ್ಷಣ ಅಲ್ಲಿ ಒಂದು ಬಸ್ ಕಾಣಿಸ್ತು. ಬಸ್ ನಂಬರು 31 ಆಗಿತ್ತು. ನಾವು ನಮ್ಮ ಫ್ರೆಂಡ್ಸಲ್ಲಿ ಏನೋ ಮಾಡ್ತಿದ್ರು ಅಂತ ಬೇಗ ಬನ್ನಿ ಬಸ್ ಬಂತು ಅಂತ ಅರ್ಜೆಂಟಲ್ಲಿ ಕರೆದ್ಬಿಟ್ವಿ. ಅವರು ಕೂಡ ಬಸ್ ನಂಬರ್ 31 ಅಲ್ಲ ಅಂತ ಓಡಿ ಬಂದುಬಿಟ್ರು. ಬಸ್ ಬಂದಿದ್ದು ಖುಷಿಯಲ್ಲಿ ಬಸ್ ಹತ್ಕೊಂಡ್ವಿ. ಸೀಟ್ ಕೂಡ ಸಿಕ್ತು. ಸೀಟಲ್ಲಿ ಕೂತ್ಕೊಂಡೆ. ಹಾಗೆ ವಿಡಿಯೋ ಮಾಡಿಕೊಂಡು ಹಾಸ್ಟೆಲ್ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅರ್ಧ ದಾರಿಯಲ್ಲಿ ಚೈತನ್ಯ ನಮ್ಗೆ ಹೇಳಿದ್ರು ರಾಂಗ್ ರೂಟಲ್ಲಿ ಬರ್ತಾ ಇದ್ದೀವಿ ಅನ್ನಿಸ್ತಿದೆ, ಬಸ್ಸು ಈ ಕಡೆ ಅಲ್ಲ ಆ ಕಡೆ ಅಂತ ಹೇಳ್ತಿದ್ಲು. ಆದರೂ ಸುಮ್ಮನೆ ಕಾಮಿಡಿ ಏನೋ ಮಾಡ್ತಿದ್ಲು ಅಂತ ಅವಳು ನಗ್ತಾನೆ ಹೇಳ್ತಿದ್ಲು ನಮ್ಮ ಹತ್ರ. ಅದರಿಂದ ನಾವು ಕಾಮಿಡಿ ಮಾಡ್ತಿದ್ದಾಳೆ ಅಂದ್ಕೊಂಡ್ವಿ. ಆದರೆ ನಾವು ಬಂದಿರೋದು ರಾಂಗ್ ರೂಟಲ್ಲೇ. ನಮಗೆ ಗೊತ್ತಾಗಿದ್ದು 8 ಕಿಲೋಮೀಟರ್ ಬಂದಿದ್ದಾದಮೇಲೆ ಗೊತ್ತಾಯಿತು ನಾವು ರಾಂಗ್ ಬಸ್ ಹತ್ತಿದ್ದೀವಿ. ಆ್ಯಂಡ್ ಇದು ಲಾಸ್ಟ್ ಸ್ಟಾಪ್ ಆಗಿತ್ತು. ಇನ್ನೇನು ಮಾಡೋದು, ಲಾಸ್ಟ್ ಸ್ಟಾಪಲ್ಲ ಅಂತ ಬಸ್ಸಿಂದ ಇಳ್ಕೊಂಡಿದ್ದಾದಮೇಲೆ ರೋಡ್ ಕ್ರಾಸ್ ಮಾಡಿ ಆ ಕಡೆ ನಿಂತ್ಕೊಳ್ಳೋಣ ಅಂತ ಬಸ್ಸಲ್ಲಿ ಇಳ್ಕೊಂಡಿದ್ದಾದಮೇಲೆ ನಮಗೆ ತುಂಬಾ ಭಯ ಆಗ್ತಿತ್ತು. ಏನು ಮಾಡೋದು, ಬಸ್ ಸಿಗುತ್ತಾ ಇಲ್ಲ, ಅಲ್ಲೇ ಕ್ಯಾಬ್ ಸಿಕ್ಕಿಲ್ಲ. ಇದಂತೂ ಫುಲ್ಲು ಕಾಡು ಥರ ಇದೆ. ನಮಗಂತೂ ಧರ್ಮಸ್ಥಳ ಸಕಲೇಶ್ವರ ಮಧ್ಯೆ ಸಿಕ್ಕಾಕೊಂಡಂಗಿತ್ತು. ಫೈನಲಿ ಅದೇ 31 ಬಸ್ಸು ವಾಪಸ್ ಬಂತು. ನನಗಂತೂ ಜೀವ ವಾಪಸ್ ಬಂದಾಗ ಅನ್ನಿಸ್ತು. ಹಾಗೆ ಅದೇ ಖುಷಿಲಿ ಬಸ್ ಹತ್ಕೊಂಡು ಹಾಸ್ಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ. ಟಾಮ್ ರಿವರ್ ಅಂತೂ ನೈಟ್ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಲೈಟಿಂಗ್ಸ್ ನೋಡಿ ತುಂಬಾ ದಿನ ಆಗೋಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನಿಶಿತಾ ಅಂತೂ ಅವ್ರ ಅಮ್ಮಗೆ ಕಾಲ್ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ನಾವು ತಪ್ಪಿಸ್ಕೊಬಿಟ್ಟಿದ್ವಿ, ಈ ಥರ ಆಯಿತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಹಾಗೆ ನಾವು ಮಾತಾಡ್ಕೊತ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ಫೋನ್ ಬ್ಯಾಟ್ರಿ ಡೆಡ್ ಆಗಿತ್ತು. ಟೈಮು 7 ಗಂಟೆ ಆಗಿತ್ತು. ಏನು ಮಾಡೋದಂತಲೇ ಗೊತ್ತಾಗಲಿಲ್ಲ. ಆದರೂ ನಮ್ಮ ಲೈಫಲ್ಲಿ ಒಂದ್ಸಲಿ ಆದರೂ ಈ ಥರ ಎಂಜಾಯ್ ಮಾಡಿದ್ದೀವಿ ಅನ್ನೋದು ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಇದನ್ನಂತೂ ಲೈಫ್ ಟೈಮ್ ಜ್ಞಾಪನ ಇಟ್ಕೊತೀವಿ. ಚೈತನ್ಯ ಹಾಗೆ ಮಿನಿ ಲಾಗ್ ಮಾಡ್ತಿದ್ಲು. ಅವಳಿಗೆ ಹಾಗೆ ಕಾಲು ಎಳಿತಾ ಇದ್ದೆ ನಾನಂತೂ. ಮಿನಿ ಲಾಗರ್ ಎಲ್ಲಿದ್ದಾರೆ ಅವ್ರ ಫೋನಲ್ಲಿ ನೋಡಿ ಮಾಡ್ಕೊಂಡು ವಿಡಿಯೋಸ್ ಲಾಗ್ ಮಾಡ್ತಿದ್ದಾರೆ ನೋಡಿ ಗೈಸ್. ಎಲ್ಲರಿಗೂ ನಾನು ಪಕ್ಕ ಪಕ್ಷಿ
ಆ ಕಡೆ ಕೂತಿದ್ದಾರೆ ನೋಡಿ ಸಿಂಚನ. ಇವರು ಸಿಂಚನ ಅವರು ನಿಶಿತಾ ಅವರು, ಇವರು ಸುಪ್ರೀತಾ ಅವರು, ಇವರು ನಿಶಿತಾ ಅವರು ಅವರೇ ಲೋಕದಲ್ಲಿ ಮುಳುಗೋಗಿದ್ದಾರೆ ನೋಡಿ ಗೈಸ್. ತಿಂದಿದ್ದೆಲ್ಲ ಕರ್ಗೋಗಿತ್ತು, ತುಂಬಾ ಟಯರ್ಡ್ ಆಗ್ತಿತ್ತು. ಬಸ್ಸಲ್ಲಿ ಎತ್ಕೊಂಡಿದ್ದಾಗ ಯಾವಾಗ ಹಾಸ್ಟೆಲ್ ಹತ್ರ ಹೋಗ್ತೀವೋ ಅಂತ ಅನಿಸ್ಬಿಟ್ಟಿತ್ತು. ಹಾಗೆ ಇವತ್ತು ದಿನ ಪೂರ್ತಿ ಎಂಜಾಯ್ ಮಾಡಿದ್ರು, ಅಷ್ಟೇ ಟಯರ್ಡ್ ಆಗ್ತಿತ್ತು. ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೂ ನಮಗೆ ಇದು ಸ್ಪೆಷಲ್ ಟೈಮ್ ಆಗಿರುತ್ತೆ. ಯಾಕಂದರೆ ನಾವು ಲೈಫಲ್ಲಿ ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೇ ಇರಲಿಲ್ಲ. ಇದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ತುಂಬಾ ಹೇಳ್ಕೊಳ್ಳೋದಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ ಇವತ್ತು. ಆದರೂ ಒಂದು ಕಡೆ ಬ್ಲ್ಯಾಕ್ ಡೇ ಅನ್ನೋ ಬೇಜಾರು ಕೂಡ ಇದೆ ನಮಗೆ. ನಾವು ಆಲ್ಮೋಸ್ಟ್ ಲೊಕೇಶನ್ ರೀಚ್ ಆದ್ವಿ. ನಮಗೆ ಫುಲ್ಲು ಖುಷಿ, ಅಂದರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿದೆ. ಫೈನಲಾಗಿ ರೀಚ್ ಆದ್ವಿ, ಬಸ್ಸಿಂದ ಇಳ್ಕೊಂಡ್ವಿ, ಹಾಸ್ಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಫುಲ್ಲು ಖುಷಿ ಆಗೋಗಿದೆ. ಆಲ್ಮೋಸ್ಟ್ ಎಲ್ಲ ರೀಚ್ ಆಗಿಬಿಟ್ವಿ ಅಂತ ತುಂಬಾ ಖುಷಿ ಆಗ್ತಿತ್ತು. ಎಲ್ಲ ಮಾತಾಡಿಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಬಿಲ್ಡಿಂಗ್ ಹತ್ರ ರೀಚ್ ಆದ್ವಿ. ಫಸ್ಟ್ ಬಿಲ್ಡಿಂಗಿಂದ ರೋಡ್ ಕ್ರಾಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಳ್ತಾ ತುಂಬಾ ಮಾತಾಡಿದ್ದೀವಿ ಇವತ್ತು. ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ, ಪ್ರತಿಯೊಂದೂ ಮಾತಾಡಿದ್ದೀವಿ ಇವತ್ತು. ಲೈಕ್ ಯಾವುದನ್ನು ನಾವು ರೂಮಲ್ಲಿ ಕುತ್ಕೊಂಡು ಮಾತಾಡಿಲ್ವೋ, ಎಷ್ಟು ವಿಷಯ ನಾವು ಆಚೆ ಹಾಕಿಲ್ವೋ ಅದೆಲ್ಲ ಮಾತಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ದೀವಿ. ನಾವು ಹೇಳೋದೇನೆಂದರೆ ಫ್ರೆಂಡ್ಸ್ ಜೊತೆ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿ. ನಾನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಬಾಂಡ್ ಕಳ್ಕೊಂಡಿದ್ದೆ. ಆ್ಯಂಡ್ ನನ್ನ ರೂಮ್ಮೇಟ್ಸ್ ಜೊತೆ ಕೂಡ ನಾನು ಮಾತಾಡ್ತಾ ಇರಲಿಲ್ಲ. ಈಗ ಎಲ್ಲ ಅರ್ಥ ಆಗಿ ಎಲ್ಲ ನಾವು ತುಂಬಾ ಚೆನ್ನಾಗಿದ್ದೀವಿ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಮೂರನೇವ್ರ ಹತ್ರ ಹೇಳ್ಕೊಳೋದಕ್ಕಿಂತ ನೀವೇ ಕೂತ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ, ಅದರಿಂದ ಬಾಂಡ್ ಬೆಳೆಯುತ್ತೆ. ಹಾಸ್ಟೆಲ್ಗೆ ರೀಚ್ ಆದ್ರಿ. ಆ್ಯಂಡ್ ಇವತ್ತು ಸೀನರಿ ಇದೇ ಥರ ಇತ್ತು. ಟೈಮ್ ಆಲ್ಮೋಸ್ಟ್ 7:40 ಆಗಿತ್ತು. ನಮಗೆ ಇನ್ನೊಂದೇನೆಂದರೆ ಫುಡ್ ಕೊಟ್ಟಿರ್ತಾರೆ ಮೆಸ್ಸಲ್ಲಿ, ಯಾರು ತಗೊತಾರೋ ಯಾರು ಬಿಡ್ತಾರೋ ಅಂತ ಕೂಡ ಟೆನ್ಷನ್ ಆಗಿತ್ತು. ಆದರೆ ಇನ್ನೂ ಮೆಸೇಜ್ ಬಂದಿರಲಿಲ್ಲ, ನೆಟ್ವರ್ಕ್ ಕೂಡ ಇರಲಿಲ್ಲ. ಹಾಸ್ಟೆಲ್ ರೀಚ್ ಆಗಿ ಏನೇನು ಮಾಡೋದು, ಮಲ್ಕೊಳ್ಳೋಣ, ತಿಂದ್ಬಿಟ್ಟು ಅನ್ನೋ ಪ್ಲ್ಯಾನ್ ಇತ್ತು. ಇವತ್ತು PPT ಕೂಡ ಇತ್ತು, ಇಂಗ್ಲೀಷ್ ಆ್ಯಂಡ್ ರಷ್ಯನ್ ಹೋಮ್ವರ್ಕ್ ಕೂಡ ಇತ್ತು. ನಾಳೆ ಕ್ಲಾಸ್ ಇರೋದ್ರಿಂದ 2 ಮುಗಿಸ್ಕೋಬೇಕು ಅನ್ನೋ ಪ್ಲ್ಯಾನಲ್ಲಿ ಹೋದ್ವಿ. ಹೋಗಿದ್ದಾದಮೇಲೆ ಏನೇನು ತಿಂದು ಮಲ್ಕೊಳೋದಷ್ಟೇ ಇವತ್ತಿನ ಪ್ಲ್ಯಾನ್ಸ್ ಇಷ್ಟೇ. ಇವತ್ತಿನ ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಆ್ಯಂಡ್ ನನಗಂತೂ ಫುಲ್ಲು ಟಯರ್ಡ್ ಆಗಿದೆ. ಸೊ ಅದರಿಂದ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ. ಆ್ಯಂಡ್ ಅದನ್ನು ಏನಂತ ತಿಳಿಸಿ ಹೇಳಿ. ಸೊ ಅದರಿಂದ ನಾನು ನೆಕ್ಸ್ಟ್ ಲಾಗಲ್ಲಿ ಆ ಮಿಸ್ಟೇಕ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬೈ ಬೈ, ಟೇಕ್ ಕೇರ್.